ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಗೆ ನಾಳೆ ನಿಫ್ಟಿನಲ್ಲಿ ಎಕ್ಸ್ಪೈರಿ ಮೊದಲ ಸಲ ಮಂಗಳವಾರ ಎಕ್ಸ್ಪೈರಿ ಆಗ್ತಾ ಇರೋಂಥದ್ದು. ಈ ಸೆಪ್ಟೆಂಬರ್ 1ರಿಂದ ಜಾರಿಯಾದಂಥ ರೂಲ್ಸ್ ಅದು. ಸೊ ಅದ್ರ ಬಗ್ಗೆ ಹೋದ್ವಾರ ಕೂಡ ಮಾತಾಡಿದ್ವಿ. ಸೊ ನೋಡೋಣ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾ ಹೋಗ್ಬೋದು ಅಂತ. ಸೊ ಇವತ್ತಿನ ಟಾಪ್ ಸೆಕ್ಟರ್ ಅಂತ ನೋಡೋದಾದರೆ ನಮ್ಮದು ಯಾವುದು ಆಟೋ ಸೆಕ್ಟರು. ಸೊ ಆಟೋ ಸೆಕ್ಟರಲ್ಲಿ ಒಂದು ನ್ಯೂಸು ಏನು ಅಂದರೆ ನೆಗೆಟಿವ್ ನ್ಯೂಸೇ ಬಂದಿರೋದು. ಮಂತಲ್ಲಿ ಐ ಥಿಂಕ್ 4% ಏನೋ ಡ್ರಾಪ್ ಆಗಿದೆ ಆಗಸ್ಟಲ್ಲಿ. ಯಾಕೆಂದರೆ GST ಇವಾಗ ಕಟ್ ಮಾಡ್ತಾರೆ. GST ಬಂದಮೇಲೆ ಅದರದ್ದು ಎಲ್ಲ ಇಂಪ್ಲಿಮೆಂಟೇಷನ್ ಆದಮೇಲೆ ತಗೋಣ ಅಂತ ಜನ ಡಿಲೇ ಮಾಡ್ತಾ ಇರ್ಬೋದು. ಬಟ್ ಡಿಸ್ಪೈಟ್ ದಟ್ ಸ್ವಲ್ಪ ಪಾಸಿಟಿವ್ ಆಗಿದೆ. ಕಾರಣ ನಿಮ್ಗೆ ಗೊತ್ತಿದೆ, ಚೈನಾದು ಇಂಡಿಯಾದು ಮಾತುಕತೆ ನಡೀತಿದೆ. ರೇರ್ ಅರ್ತ್ ಮೆಟೀರಿಯಲ್ಸು ಇದೆಲ್ಲ ಅಲ್ಲಿ ಕಚ್ಕೊಂಡಿತ್ತು. ಈಗ ಹೇಳಿದಕ್ಕೆಲ್ಲ ಹ್ಞೂ ಅಂತ ಇದ್ದಾರೆ. ಇವಾಗ ಏನೋ ಡ್ರ್ಯಾಗನ್ನು ಆನೆದು ಇವಾಗ ಡ್ಯಾನ್ಸ್ ನಡೀತಾ ಇದೆ ಅಂತೆಲ್ಲ ಚೈನೀಸ್ ಮೀಡಿಯಾಗಳು ಆ ಕಡೆಯಿಂದನೂ ಕೂಡ ಚೈನೀಸ್ ಪ್ರೆಸಿಡೆಂಟು ಕೂಡ ಆ ಥರ ಹೇಳಿದ್ದಾರೆ. ಸೊ ಇದೆಲ್ಲ ಆಗ್ತಾ ಇರೋದು ಒಳ್ಳೆ ಬೆಳವಣಿಗೆ. ಹಾಗಾಗಿ ಆಟೋ ಸೆಕ್ಟ್ರು ಸದ್ಯ ಒಂದಿಷ್ಟು ರಿಲೀಫ್ ಸಿಗ್ತಲ್ಲ ಅಂತ ಅಲ್ಲಿ ಪಾಸಿಟಿವ್ ಆಗಿದ್ದಂಗೆ ಕಾಣಿಸ್ತಾ ಇದೆ. ಸೊ 3.89% ಬಂದಿತ್ತು ಬಜಾಜ್ ಆಟೋ. ಬಹುಶಃ ಇವತ್ತಿನ ನಿಫ್ಟಿ 50ಯ ಟಾಪ್ ಗೇನರ್ ಅದೇನೆ ಅಂತ ಕಾಣುತ್ತೆ. ಸುಮಾರು ಸೆಕ್ಟರ್ಗಳಲ್ಲಿ ಇವತ್ತು ಒಳ್ಳೆ ಮೂವ್ಮೆಂಟ್ ಬಂದಿತ್ತು. IT ಸೆಕ್ಟರ್ ಆಗಿರ್ಬೋದು, ಅದೇ ರೀತಿಯಾಗಿ ಸ್ವಲ್ಪ ಕನ್ಸ್ಯೂಮರ್ ರಿಲೇಟೆಡ್ ಸೆಕ್ಟರ್ ಆಗಿರ್ಬೋದು, ಈವನ್ ಬ್ಯಾಂಕಿಂಗ್ ಸ್ಟಾಕ್ಸ್ಗಳಲ್ಲೂ ಕೂಡ ಕೆಲವೊಂದೆಲ್ಲ ಪರ್ಫಾರ್ಮೆನ್ಸ್ ಮಾಡಿತ್ತು. ಆದರೆ ಸನ್ಫಾರ್ಮದಲ್ಲಿ 1.96% ಕರೆಕ್ಷನ್ ಬಂದಿರೋದ್ರ ಮೂಲಕ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿದೆ. ಹಾಗೆಯೇ ನಿಫ್ಟಿ ನೆಕ್ಸ್ಟ್ 50 ನೋಡೋದಾದ್ರೂ ಕೂಡ ಸುಮಾರು ಸ್ಟಾಕ್ಗಳು ಪಾಸಿಟಿವ್ ಆಗಿ ಇದ್ವು. ಇದನ್ನು ಹೋದ್ವಾರ ಮಾತಾಡ್ಕೊಂಡಿದ್ವಿ ಕೂಡ. 24,500 ಸೇವ್ ಆಗುತ್ತಾ ಅಂತಲೂ ಕೂಡ ಮಾತಾಡ್ಕೊಂಡು ಹೋಗಿದ್ವಿ. ಸ್ವಿಗ್ಗಿನಲ್ಲಿ ತಿರ್ಗಾ 4% ಅಪ್ ಮೂವ್ಮೆಂಟ್ ಬಂದಿದೆ. 4.58% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಸ್ವಿಗ್ಗಿ ಟಾಪ್ ಗೇನರ್ ಆಗಿದೆ. ಆ್ಯಪ್ ಇಂಡಿಯಾದಲ್ಲಿ 2.5%. ಇದು ಪ್ರೊಡ್ಯೂಸರ್ ಮ್ಯಾನುಫ್ಯಾಕ್ಚರಿಂಗ್ ಇದೆಯಲ್ಲ, ಎಲೆಕ್ಟ್ರಿಕಲ್ ಮ್ಯಾನುಫ್ಯಾಕ್ಚರಿಂಗು, ಸ್ವಲ್ಪ ಇದನ್ನ ಕೇರ್ಫುಲ್ ಆಗಿ ನೋಡ್ತಾ ಇದ್ದಾರೆ. ಇದರಲ್ಲಿ ಸೀಮೆನ್ಸು ಮಾರ್ಕೆಟ್ ಲೀಡರ್ ಇರ್ತಾರೆ. ಅಫ್ಕೋರ್ಸ್ CG ಪವರ್ ಇದೆ, ಆ್ಯಪ್ ಇಂಡಿಯಾ ಇದೆ. ಈ ಸ್ಟಾಕ್ಗಳನ್ನು ಸ್ವಲ್ಪ ಪರ್ಫಾರ್ಮೆನ್ಸ್ ನೋಡಿ. ಸ್ವಲ್ಪ ಕಾಸ್ಟ್ ಸೆಕ್ಟರು, ಯಾಕಂದರೆ ಎಲ್ಲಾದ್ರದ್ದು ಇಂಡಸ್ಟ್ರಿ ಆ್ಯಾವ್ರೇಜ್ ಒಂದು 45-46 ಆಸ್ಪಾಸಲ್ಲಿದೆ. ಸುಮಾರು ಸ್ಟಾಕ್ಗಳು 50 PE ಮೇಲ್ಗಡೆ ನಡೀತಾ ಇದೆ. ಆದರೆ ಸುಮಾರು ಸ್ಟಾಕ್ಗಳಲ್ಲಿ ಒಂದು ಅಂಡರ್ ಪರ್ಫಾರ್ಮೆನ್ಸ್ ಕೂಡ ಆಗಿದೆ. ಸೊ ಮುಂಬರುವ ದಿನಗಳಲ್ಲಿ ವಾಲ್ಯೂಮ್ ಚೆನ್ನಾಗಿ ಬಂತು, ಈ ಥರ ಎಲ್ಲ ಆಯಿತು ಅಂದರೆ ಒಂದು ಇಂಟ್ರೆಸ್ಟಿಂಗ್ ಟರ್ನ್ ಅರೌಂಡ್ ಸಿಗ್ತಾ ಹೋಗ್ಬೋದು. ಹಿಂದೆ ಕೂಡ ಹೇಳಿದೆ, ಅಗೇನ್ ಬೈಯಿಂಗ್ ಸೆಲ್ಲಿಂಗ್ ರೆಕಮೆಂಡೇಷನ್ ಅಲ್ಲ, ಆಸ್ ಎ ಸೆಕ್ಟರ್ ವಾಚ್ ಮಾಡಿ ಅಂತ ಹೇಳ್ತಾ ಇರೋಂಥದ್ದು. ಸ್ಟಾಕ್ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ ಇಲ್ಲಿ. ಅದೇ ರೀತಿಯಾಗಿ ಬಜಾಜ್ ಹೋಲ್ಡಿಂಗ್ಸಲ್ಲಿ 1.77% ಕರೆಕ್ಷನ್ ಬಂದಿದೆ. ಅದೇ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರ್ ಆಗಿದೆ. ಸೊ ಇವತ್ತು ಬುಲ್ಲಿಶ್ ಎನ್ಗಲ್ಫಿಂಗ್ ಅಂತ ಕರೆಯೋದಕ್ಕೆ ಆಗಿಲ್ಲ. ಯಾಕೆಂತಂದರೆ ಇವತ್ತು ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಅಲ್ಲಿಂದ ನೋಡಿ, ನಾನು ಯಾವತ್ತು ಶುಕ್ರವಾರದ ವಿಡಿಯೋದಲ್ಲೂ ಅಂದರೆ ನೆನ್ನೆ ಭಾನುವಾರ ರಿಲೀಸ್ ಮಾಡಿದೆ, ಶುಕ್ರವಾರ ಚಾರ್ಟ್ ಸ್ಟಾಕ್ ಮಾಡಿರಲಿಲ್ಲ. ಏನಂತ ಮಾತಾಡಿದೆ, ಅಪ್ಪಿತಪ್ಪಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ PE ಕಡೆ ಹೋಗಬೇಡಿ, ಒಂದು ರಿಕವರ್ ಬರೋಂಥ ಚಾನ್ಸಸ್ ಇರುತ್ತೆ. ಒಂದು ಇಂಟರ್ನಲ್ ಕ್ಯಾಂಡಲ್ ಆಗ್ಬೋದು. ಬಟ್ ಇವತ್ತು ಒಳ್ಳೆ ರೀತಿಯಂತ ರಿಕವರಿ ಬಂದಿದೆ. ಒಂದು ಏನೋ ಒಂದು ಮಾರಬೋಸು ಕ್ಯಾಂಡಲ್ ಇದು ಗ್ರೀನ್ ಕಲರಲ್ಲಿ. ಯಾಕೆಂದರೆ ವಿಕ್ ಕಮ್ಮಿ ಇದೆ, ಓಪನ್ ಎಲ್ಲ ಆಯಿತು, ಅದೇ ಲೋ, ಅದರಿಂದ ಇಡೀ ದಿನ ಮೇಲ್ಗಡೆನೇ ಹೋಗ್ತಾ ಹೋಗಿರೋಂಥದ್ದು ಮಾರಬೋಸು ಕ್ಯಾಂಡಲ್ ಅಂತ ಕರಿತೀವಿ. ಇದನ್ನ ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಸ್ಟಲ್ಲಿ ಮಾತಾಡ್ತೀವಿ. ಇವತ್ತು ಕೆಳಗಡೆ ಬಂದು ಒಂದು ಎನ್ಗಲ್ಫಿಂಗ್ ಮಾಡಿ ಮಾರಬೋಸು ಮಾಡಿಬಿಟ್ಟಿದ್ರೆ ಇನ್ನೂ ಸೂಪರಾಗಿ ನಮಗಿಲ್ಲಿ ಓಕೆ, ಏನೋ ಒಂದು ಶಾರ್ಟ್ ಟರ್ಮಲ್ಲಿ ಬರ್ತಾ ಇತ್ತು, ಅದಕ್ಕೆ ಒಂದು ತಾತ್ಕಾಲಿಕ ಒಂದು ರಿಲೀಫ್ ಸಿಗ್ತಾ ಇದೆ ಅಂತ ಮಾತಾಡ್ಬೋದಾಯಿತು. ಖಂಡಿತವಾಗ್ಲೂ ಇವತ್ತು ಬಂದಿರೋಂಥ ಕ್ಯಾಂಡ್ಲು ಸ್ಟ್ರಾಂಗ್ ಕ್ಯಾಂಡ್ಲು. ಅಂದರೆ ಸುಮ್ಮನೆ ಏನೋ ಒಂದು ಟೆಸ್ಟ್ ಮಾಡಿದ್ದೀನಿ, ಇಲ್ಲಿಂದ ಕೆಳಗಡೆ ಹೋಗುತ್ತೆ ಅನುಮಾನ ಮಾಡೋ ಥರ ಕ್ಯಾಂಡ್ಲು ಇಲ್ಲ. 100 ಮೂವಿಂಗ್ ಆವರೇಜ್ ಮೇಲ್ಗಡೆ ಇದೆ. ಆದರೂ ಕೂಡ 24,750 ಝೋನ್ ತನಕ ಕೂಡ ಇದು ತಿರ್ಗಾ ಹೋಗುವಂಥ ಪೊಟೆನ್ಷಿಯಲ್ ಇರುವಂಥ ಕ್ಯಾಂಡ್ಲು. 24,750ರಿಂದ 24,883 ಇವಾಗ ನಮಗೆ ಗೊತ್ತಿರುವಂಥ ರೆಸಿಸ್ಟೆನ್ಸು. ಸೊ ನೋಡೋಣ ಇಲ್ಲಿಂದ ವಾಪಸ್ಸು ಆ ಝೋನಿಗೆ ಅಟೆಂಡ್ ಮಾಡೋಕ್ಕೆ ಹೋಗುತ್ತೆ ಅಂತ. ಈಗಲೂ ಕೂಡ ಕ್ಲಾರಿಟಿ ಇದೆಯಾ, ಯಾವ ಡೈರೆಕ್ಷನ್ ಹೋಗ್ತಿದೆ, ಏನು ಮಾರ್ಕೆಟ್ ಇಲ್ಲ. ಇದು ನೋಡಿ ವೈಡಾಗಿ ಬರ್ತಾನೆ ಇದೆ ಈಗ. ಅದೇ ರೀತಿಯಾಗಿ ಈಗ ಎಲ್ಲಿತ್ತೋ ಅದು ಟ್ರೆಂಡ್ ಲೈನ್ ಎಕ್ಸ್ಟೆಂಡ್ ಮಾಡ್ಕೊತಾನೆ ಬರ್ತಾ ಇದೆ. ನೋಡೋಣ ಇದನ್ನ ಬ್ರೇಕ್ಔಟ್ ಮಾಡುತ್ತಾ, ಮೇಲ್ಗಡೆ ಹೋಗುತ್ತಾ, ಅಥವಾ ಕೆಳಗಡೆ 24,400 ಬ್ರೇಕ್ ಡೌನ್ ಮಾಡುತ್ತಾ ಅಂತ. ಅಲ್ಲಿ ತನಕ ಕ್ಲಿಯರ್ ಕಟ್ ಆಗಿಲ್ಲ. ಇದಿಷ್ಟು ಇವಾಗ ನಾವು ಇಂಟರ್ನಲ್ ಕ್ಯಾಂಡಲ್ ಇದರೊಳಗಡೆ ಸುತ್ತುತ್ತಾ ಇದೆ, ಈ ಥರನೇ ಓದ್ತಾ ಹೋಗಬೇಕು. ಅಫ್ಕೋರ್ಸ್ ರಿಸ್ಕ್ ಟು ರಿವಾರ್ಡ್ ನೋಡಿಕೊಂಡು ಟ್ರೇಡ್ ತೊಗೊಂಡು ಹೋಗ್ಬೋದು. ಅದಕ್ಕೆ ಹೇಳಿದ್ದು ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೆ ಹೋಗ್ಬಿಡಿ, ಸಾಧ್ಯವಾದರೆ ಈ ಎಕ್ಸ್ಪೈರಿನ ಸ್ಕಿಪ್ ಮಾಡಿಬಿಡಿ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಎಕ್ಸಾಕ್ಟಾಗಿ 200 ಮೂವಿಂಗ್ ಆವರೇಜಲ್ಲಿ 53,500 ಆಸ್ಪಾಸ್ ಲೆವೆಲಲ್ಲಿ ಸಪೋರ್ಟ್ನ ತೊಗೊಂಡಿದೆ. ಹಿಂದೆ ಮಾತಾಡಿದ್ವಿ, ಹಿಸ್ಟಾರಿಕಲ್ ರೆಫರೆನ್ಸ್ ಇರೋಂಥ ಲೆವೆಲು ಜನ ಮರೀತಾರೆ, ಮಾರ್ಕೆಟ್ ಮರೆಯೋದಿಲ್ಲ. ಅದೇ ಮಾಡಿದೆ ಇವತ್ತು. 53,500 ಈ ಝೋನಲ್ಲಿ ಎಲ್ಬೇಕಾದ್ರು ಸಪೋರ್ಟ್ ಬರ್ಬೋದು ಅಂತ ಮಾತಾಡಿದ್ವಿ. ಅಲ್ಲಿ ಸಪೋರ್ಟ್ ಬರೋ ಥರದ್ದು ಕಂಡಿದೆ. ಇದು ನಾಳೆ ಕೂಡ ಇದು ಶಾರ್ಟ್ ಕವರಿಂಗ್ ಕಂಟಿನ್ಯೂ ಆಗ್ತಾ ಹೋಗ್ಬೋದು. 54,500 ಕೂಡ ಅಟೆಂಡ್ ಮಾಡಿದ್ರೆ ಆಶ್ಚರ್ಯ ಇಲ್ಲ. ಬ್ಯಾಂಕ್ ನಿಫ್ಟಿ ನೋಡೋಣಂತೆ. ಅದೇ ರೀತಿಗೆ ಮಿಡ್ ಕ್ಯಾಪ್ ನಿಫ್ಟಿ, ಸ್ಮಾಲ್ ಕ್ಯಾಪ್ ಎಲ್ಲದರಲ್ಲೂ ಕೂಡ ಇವತ್ತು ಒಂದು ಅಪ್ ಮೂವ್ಮೆಂಟ್ ಬಂದಿದೆ. ಸೊ ನಿಫ್ಟಿ ನೆಕ್ಸ್ಟ್ 50 ನೋಡೋದಾದ್ರೆ 24,750 ಮೇಲ್ಗಡೆ ಆಲ್ರೆಡಿ ಟ್ರೇಡ್ ಆಗ್ತಾ ಇದೆ. ಇನ್ಫ್ಯಾಕ್ಟ್ 24,800 ಕೂಡ ಅಟೆಂಡ್ ಮಾಡೋಗಿದೆ. ಬಿಕಾಸ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಒಳ್ಳೆ ರೀತಿಯಂಥ ಮಾತುಕತೆಗಳು ಬರ್ತಾ ಇದೆ, ಸ್ಟೆಬಿಲೈಸ್ ಆಗ್ಬೋದು ವರ್ಲ್ಡ್ ಟ್ರೇಡು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ನೋಡೋಣಂತೆ. ಒಳ್ಳೆ ಕೋಆಪರೇಷನ್ ಚೆನ್ನಾಗಿದೆ. ಹೀಗಾಗಿದೆ ಅಂದರೆ 2.8 ಬಿಲಿಯನ್ ಜನಗಳಿಗೂ ಕೂಡ ಇದು ಒಂದು ಒಳ್ಳೆ ರೀತಿಯಂಥ ಬೆಳವಣಿಗೆ ಆಗುತ್ತೆ ಅಂತ ಪ್ರೈಮ್ ಮಿನಿಸ್ಟರ್ ಕೂಡ ಒಂದು ಮಾತನ್ನು ಕೊಟ್ಟಿದ್ದಾರೆ. ಮತ್ತು ಎಲ್ಲ ಕಡೆ ಇದ್ರ ಬಗ್ಗೆ ಹೇಳ್ತಾನೆ ಇದ್ದಾರೆ ಅಲ್ವಾ, ಸ್ವದೇಶಿ ಅಭಿಯಾನ ಇದ್ರ ಬಗ್ಗೆ ಹೇಳ್ತಾನೆ ಇದ್ದಾರೆ. ಸೊ ಬುಲೆಟ್ ಟ್ರೈನು ಸುಮಾರು ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ ಚೈನಾದಿಂದ ತರಿಸ್ಕೊಳೋದ್ರಲ್ಲಿ. ಸೊ ಅದೆಲ್ಲ ಕೂಡ ಇಂಪ್ಯಾಕ್ಟ್ ಆಗ್ತಾ ಹೋಗ್ಬೋದು. ನೋಡೋಣಂತೆ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ. ಜೊತೆಗೆ ಈಗ ಗೌರ್ಮೆಂಟು ಎಲ್ಲೆಲ್ಲಿ ಹೊಡೆತಗಳು ತಿನ್ನುವಂಥ ಸೆಕ್ಟರ್ಗಳಿತ್ತು ಅದ್ರ ಕಡೆನೂ ಕೂಡ ಫೋಕಸ್ ಮಾಡ್ತಾ ಇದೆ. ಅದರಲ್ಲಿ ಎನರ್ಜಿ ಸೆಕ್ಟರು, ಯಾಕಂದರೆ ಕ್ರೂಡ್ ಮೇಲೆ ತುಂಬ ಒಂದು ಡಿಪೆಂಡ್ ಆಗಿದೆ. ಜೊತೆಗೆ ಚಿಪ್ಸ್, ಸೆಮಿಕಂಡಕ್ಟರ್ ಚಿಪ್ಸ್ ಏನಿರುತ್ತೆ ಅದಕ್ಕೂ ಕೂಡ ಇವಾಗ MSME ಇಂಡಸ್ಟ್ರಿ, ಅಂದರೆ ಮೈಕ್ರೋ ಸ್ಮಾಲ್ ಆ್ಯಂಡ್ ಮಿನಿ ಇರುತ್ತಲ್ಲ ಎಂಟರ್ಪ್ರೈಸಸ್ಸು, ಅದನ್ನ MSME ಅಂತ ಕರೀತಾರೆ. ಸಣ್ಣ ಮತ್ತು
ಅತಿ ಸಣ್ಣ ಮಧ್ಯಮ ಕೈಗಾರಿಕೆಗಳು ಅಂತ ಬರುತ್ತೆ. ಸೊ ಅಲ್ಲಿಗೆ ಜಾಸ್ತಿ ಒತ್ತನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ಒಂದಿಷ್ಟು ಇನ್ಸೆಂಟಿವ್ ಆ ಥರ ಏನಾದ್ರು ಬರ್ತಾ ಹೋಗ್ಬೋದು, ನೋಡೋಣ ಅದೇನಾಗ್ತಾ ಹೋಗುತ್ತೆ ಅಂತ. ಅದ್ರ ಜೊತೆಗೆ ನ್ಯೂಸ್ ಸ್ಪೆಸಿಫಿಕ್ ಆಗಿ ಅಂತ ಹೇಳ್ತಾ ಹೋಗ್ಬೇಕು ಅಂದರೆ ನಿಮಗೆ GST ಕಟ್ಟಿ ಕಾಯ್ತಾ ಇದ್ದಾರೆ ಆಲ್ರೆಡಿ ಆಟೋ ಸೆಕ್ಟರ್ ಅದ್ರದ್ದು ಹೇಳಿದೆ. ಜೊತೆಗೆ ರಿಲಯನ್ಸಿಂದು AGMದು ಒಂದಿಷ್ಟು ಪಾಸಿಟಿವ್ ನೆಗೆಟಿವ್ ಬರ್ತಾ ಇದೆ. ಸ್ಟಾಕ್ ಇವತ್ತು ಕಂಪ್ಲೀಟಾಗಿ ಫ್ಲಾಟ್ ಆಗಿತ್ತು. ಅದ್ರ ಬಗ್ಗೆ ಡೆಡಿಕೇಟೆಡ್ ಅನಾಲಿಸಿಸ್ ಸ್ಟೋರಿ ಐ ಥಿಂಕ್ ಶನಿವಾರ ರಿಲೀಸ್ ಮಾಡಿದ್ದೆ. AGM ಡೇಟಾ ಏನು ಹೇಳ್ತಾ ಇದೆ ಏನು ಕತೆ ಅಂತ. ಟಾಟಾ ಕ್ಯಾಪಿಟಲ್ದು IPO ದೊಡ್ಡ ಒಂದು IPO, ಒನ್ ಆಫ್ ದ ದೊಡ್ಡ IPO, $2 ಬಿಲಿಯನ್ ಅಷ್ಟು ಬೆಲೆ ಬಾಳುವಂಥ IPO ಅಂದರೆ 17,200 ಕೋಟಿ ಆಗುತ್ತೆ. ಒನ್ ಆಫ್ ದ ಬಿಗ್ಗೆಸ್ಟ್ IPOs ಆಗುತ್ತೆ ಅವಾಗ. ಅದು ಕೂಡ ಅದು ಈ ಸೆಪ್ಟೆಂಬರ್ 22 ಆಸ್ಪಾಸು ಟೈಮಲ್ಲಿ ಬರ್ತಾ ಹೋಗ್ಬೋದು, ಆ ವೀಕಲ್ಲಿ ಅಂತ ಸುದ್ದಿ ಬರ್ತಾ ಇದೆ. ನೋಡೋಣ ಇದೇನಾದರೂ ಅದು OFS ಇದೆಯಾ, ಅದು ಫ್ರೆಶ್ IPOನ ಅಂತ ನೋಡಬೇಕು. ಇಲ್ಲ, OFS ಇದೆ. ಅದರಲ್ಲಿ 26.58 ಕೋಟಿ ಶೇರ್ಸನ್ನು OFS ಟೋಟಲ್ ಕೊಡ್ತಾ ಇದ್ದಾರೆ. 21 ಕೋಟಿಯಷ್ಟು ಶೇರು ಫ್ರೆಶ್ ಅಲ್ಲಿ ಬರ್ತಾ ಇದೆ. ಅಂದರೆ ಕಂಪ್ಲೀಟ್ ಫ್ರೆಶ್ ಅಲ್ಲ OFS ಅಂದರೆ ಇರೋರು ಡಂಪ್ ಮಾಡ್ತಾ ಇರ್ತಾರೆ. ಇದ್ರ ಬಗ್ಗೆ ನಾವು ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಡ್ರಾಫ್ಟ್ DHRP ಅಂತ ಕರೀತಾರೆ, ಅದನ್ನ DRHP ಅಂತ, ಡ್ರಾಫ್ಟ್ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್. ಇದ್ರ ಬಗ್ಗೆ IPOನಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಗೊತ್ತಿರಲೇಬೇಕಾದ ವಿಚಾರ ಅಂತ ಒಂದು ವಿಡಿಯೋ ಮಾಡಿದ್ದೆ. ಈ ವಿಡಿಯೋದ ಎಂಟ್ರಿ ಕೊಟ್ಟಿರ್ತೀವಿ, ನೀವು ನೋಡ್ತಾ ಹೋಗ್ಬೋದು. ಏತರ್ ಸ್ಟಾಕು ಲಿಸ್ಟ್ ಆದಾಗಿಂದ ಇಲ್ಲಿ ತನಕ ಸರಿಸುಮಾರು 44ರಿಂದ 45% ರಿಟರ್ನ್ ಕೊಟ್ಟಿದೆ ಅಂತ ಬಂದಿತ್ತು. ಕಾರಣ ನಿಮ್ಗೆ ಗೊತ್ತಿದೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಜಾಸ್ತಿ ಮಾಡ್ತಾ ಹೋಗ್ತಿದ್ದಾರೆ. ಓಲಾ ಟಫ್ ಕಾಂಪಿಟೇಟರ್ ಆದರೂ ಕೂಡ ಓಲಾ ಗಾಡಿಗೂ ಏತರ ಗಾಡಿಗಳಿಗೂ ತುಂಬ ವ್ಯತ್ಯಾಸ ಇದೆ ಅಂತ ಒಳ್ಳೆ ಕಸ್ಟಮರ್ ಫೀಡ್ಬ್ಯಾಕ್ ಇದೆ. ಹಾಗಾಗಿ ಮುಂಬರೋ ದಿನಗಳಲ್ಲಿ 20% ಮಾರ್ಕೆಟ್ ಶೇರ್ನ ತೊಗೊತೀವಿ ನಾವು, ಅಂದರೆ ಎಲೆಕ್ಟ್ರಿಕ್ ಸ್ಕೂಟರ್ ಸೆಗ್ಮೆಂಟಲ್ಲಿ ಅಂತ CEO ಕಾನ್ಫಿಡೆಂಟ್ ಆಗಿದ್ದಾರೆ. ಒಂದಿಷ್ಟು ಪ್ರಾಡಕ್ಟ್ ಲಾಂಚ್ ಇದರಲ್ಲಾಗಿತ್ತು, ರಿಸಲ್ಟ್ಸು ಬಂದಿರ್ಬೋದು. ನಾನು ಫಾಲೋ ಅಪ್ ಮಾಡಿಲ್ಲ, ಅದನ್ನು ನೋಡಿದರೆ ಹೇಳ್ತಾ ಹೋಗಿ. ಸೊ ಆ ಕಾರಣದಿಂದಾಗಿ ಅದು ಕೂಡ ಒಂದು ಪಾಸಿಟಿವ್ ಆಗಿರ್ಬೋದು. ಮಧ್ಯದಲ್ಲಿ ನ್ಯೂಸ್ ಸೆಕ್ಷನ್ ಬಗ್ಗೆ ಹೇಳ್ತಾ ಇದ್ದೀನಿ, ಯಾಕೆಂದರೆ ಸುಮಾರು ನ್ಯೂಸ್ಗಳಿತ್ತು, ಮರ್ತೋಗ್ಬಿಡ್ತೀನಿ. ಆಮೇಲೆ ಏರ್ಟೆಲಲ್ಲಿ ಥ್ಯಾಂಕ್ಸ್ ಆ್ಯಪ್ ಅಂತ ಯೂಸ್ ಮಾಡ್ತಾ ಇದ್ದಾರೆ, ನಿಮ್ಗೆ ಗೊತ್ತಿದೆ. ಅದನ್ನ ಕಸ್ಟಮರ್ಸ್ ಸರ್ಚ್ ಆ್ಯಪ್ ಆಗಿ ಬದಲಾವಣೆ ನೋಡಲಿಕ್ಕೆ ಒಂದು 6 AI ಏಜೆಂಟ್ಗಳನ್ನೆಲ್ಲ ಮಾಡ್ತೀವಿ ಅಂತ. ಟೆಲಿಕಾಂ ಸೆಕ್ಟ್ರು ತುಂಬ ವೇಗವಾಗಿ ಬೆಳೀತಾ ಬಂದಿದೆ. FIDI ಇನ್ವೆಸ್ಟ್ಮೆಂಟ್ ಕೂಡ ಎಸ್ಪೆಷಲಿ ಚೆನ್ನಾಗೇ ಬಂದಿತ್ತು. ನೋಡೋಣ ಮುಂಬರುವ ದಿನಗಳಲ್ಲಿ. ಈಗ ಇವರು ಮೆಟಾ ಗೂಗಲ್ ಜೊತೆ ಎಲ್ಲ ಪಾರ್ಟ್ನರ್ಶಿಪ್ ಮಾಡ್ಕೊತಾ ಇದ್ದಾರೆ. ಯಾರು ಜಿಯೋದವರು, ಏರ್ಟೆಲ್ ಅವರು ಕೂಡ ಅವರು ಅದೇ ಇರ್ತಾರೆ. ಸೊ ಡಿಯೋಪಲಿ ಆಗೋಗಿದೆ, ಅದು ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತ. ಜೊತೆಗೆ ಈಗ ಮೊಬೈಲ್ ಗೇಮ್ಸ್ ಎಲ್ಲ ಬ್ಯಾನ್ ಆಗಿತ್ತಲ್ಲ, ಈಗ ಮೊಬೈಲ್ ಪ್ರೀಮಿಯರ್ ಲೀಗ್ ಅಂತ ಯಾವುದೋ ಒಂದು ಕಂಪ್ನಿ ಇತ್ತಂತೆ ನೋಡಿ. ಅಲ್ಲಿ 60% ಇಂಡಿಯನ್ ಸ್ಟಾಫ್ಸ್ ಏನಿದ್ರು ಅವ್ರನ್ನೆಲ್ಲ ಫೈರ್ ಮಾಡಿದ್ದಾರೆ, ಲೇ ಆಫ್ ಮಾಡ್ತಾ ಇದ್ದಾರೆ. ಲೇ ಆಫ್ ಸುದ್ದಿಗಳು ಇನ್ನೂ ಬರೋದಿದೆ. ಸುಮಾರು TCS ಇಂದ ಶುರುವಾಗಿದ್ದು ನಿಂತಿಲ್ಲ, ಇನ್ನೂ ದೊಡ್ಡ ಗಾತ್ರದಲ್ಲಿ ಬರುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ IT ಸೆಕ್ಟ್ರಲ್ಲಿ. ಹಾಗಾಗಿ IT ಸೆಕ್ಟರ್ ಈಗಲೂ ಕೂಡ ವಾಚ್ಫುಲ್ ಆಗಿ ಇದೆ. ಸೊ ಇದಿಷ್ಟು ನನಗೆ ಮೇಲಾಗಿ ಕಂಡಂಥ ನ್ಯೂಸ್ಗಳು. ನೋಡೋಣಂತೆ ಈಗ ವಾಪಸ್ ಕಂಟಿನ್ಯೂ ಮಾಡ್ತಾ ಹೋಗೋದಾದರೆ, ಇಂಡಿಯಾ ವಿಕ್ಸಲ್ಲಿ ಡ್ರಾಪ್ ಆಗಿದೆ. ಇಂಡಿಯಾ ವಿಕ್ಸ್ ಡ್ರಾಪ್ ಆಗಿರೋದು ಕೂಡ ಮಾರ್ಕೆಟಿಗೆ ಸಹಕಾರಿಯಾಗುತ್ತೆ, ಮೇಲ್ಗಡೆ ಹೋಗೋಕ್ಕೆ ರೆಡಿ ಇದೆ ಮಾರ್ಕೆಟ್ ಅನ್ನೋದನ್ನು ಹೇಳ್ತಾ ಇದೆ. ಕ್ರೂಡ್ ಆಯಿಲು ಇನ್ನೂ ಕೂಡ ಕರೆಕ್ಷನ್ ಆಗಿಲ್ಲ, 5,700ನ ಸಸ್ಟೈನ್ ಮಾಡ್ಕೊತಾ ಇದೆ. ಆದರೆ ಕ್ರೂಡನ್ನು ಹೊರತುಪಡಿಸಿ ಬೇರೆ ಯಾವುದೇ ಕಮೋಡಿಟಿ ನೀವು ನೋಡ್ತಾ ಹೋಗೋದಾದರೆ, ನ್ಯಾಚುರಲ್ ಗ್ಯಾಸಲ್ಲಿ ಇವತ್ತು ಆಲ್ರೆಡಿ ಒಂದು ಅಟೆಂಪ್ಟ್ ಏನು ಮಾಡಿತ್ತು, ಅಲ್ಲಿಂದ 270 ಹೋಗಿತ್ತು, ಅಲ್ಲಿಂದ ಆಲ್ಮೋಸ್ಟ್ 10 ಪಾಯಿಂಟ್ಗಳ ಕರೆಕ್ಷನ್ ಆಗಿದೆ. ಗೋಲ್ಡು ಆಲ್ ಟೈಮ್ ಅಲ್ಲಿ ಹೋಗಿತ್ತು, 1,06,000 ಹೋಗಿತ್ತು, ಅಲ್ಲಿಂದನೂ ಗೋಲ್ಡು ಸ್ವಲ್ಪ ಕರೆಕ್ಷನ್ ಆಗಿದೆ. ಸಿಲ್ವರು ಈಗಲೂ ಕೂಡ ಸಿಲ್ವರ್ ಹೈಯಲ್ಲೇ ಇದೆ. ಕಾಪರಲ್ಲಿ ಏನೊಂದು 900 ಲೆವೆಲ್ನ ಅಟೆಂಡ್ ಮಾಡಿತ್ತು, ಮೇಲ್ಗಡೆ ಹೋಗ್ತಾ ಇದೆ ಅಂತ ಅನ್ಕೊಂಡಿದ್ವಿ. ಅದು ವಾಪಸ್ ತಿರ್ಗಾ ಈಗ 898ಗೆ ಬಂದಿದೆ. ಈಗಲೂ ಕೂಡ ಇದರಲ್ಲಿ ವೀಕ್ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ, ಯಾಕೆಂದರೆ ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಆಗಿದ್ದಂಥ ಝೋನ್ ಈಗ ವಾಪಸ್ ಬಂದು ಇದನ್ನ ಅಟೆಂಡ್ ಮಾಡಿ ಇಲ್ಲಿ ಮೇಲ್ಗಡೆ ಹೋಗುತ್ತಾ, ಏನು ಕನ್ಫರ್ಮೇಷನ್ ಕೊಡುತ್ತೆ ನೋಡೋಣ. ಕಾಪರು ಇಂಟ್ರೆಸ್ಟಿಂಗ್ ಆಗಿದೆ, ಕಾಪರ್ ಈ ಎಕ್ಸ್ಪೈರಿಗೆ. ಸೊ ಕಮೋಡಿಟಿನಲ್ಲಿ ಮಿಕ್ಸ್ ಸೆಂಟಿಮೆಂಟ್ ಬರ್ತಾ ಇದೆ, ಆದರೆ ಈಗಲೂ ಕೂಡ ಕಮೋಡಿಟಿಗಳು ಸ್ಟ್ರಾಂಗ್ ಆಗೇ ಇದೆ. ಗೋಲ್ಡು, ಸಿಲ್ವರು, ಕ್ರೂಡು ಯಾವುದು ಕೂಡ ಬಿಟ್ಕೊಟ್ಟಿಲ್ಲ. ಆದರೆ ಮಾರ್ಕೆಟು, ಇಂಡಿಯನ್ ಮಾರ್ಕೆಟ್ ಎಸ್ಪೆಷಲಿ ಇಂಡಿಯಾ ಚೈನಾ ಒಪ್ಪಂದ ಚೆನ್ನಾಗಿ ಆಗ್ತಾ ಇರೋದ್ರಿಂದ, ಈ ಸೆಂಟಿಮೆಂಟ್ ಎಲ್ಲ ಬರ್ತಾ ಇರೋದ್ರಿಂದ ಸ್ವಲ್ಪ ಪಾಸಿಟಿವ್ ಆಗಿರ್ಬೋದು. ಜೊತೆಗೆ GDPದು ಡೇಟಾ ಅದ್ರದ್ದು ಕೂಡ ಎಫೆಕ್ಟ್ ಇದ್ದೇ ಇರುತ್ತೆ, ನಿಮ್ಗೆ ಗೊತ್ತಿದೆ. ಆಫ್ಟರ್ 5 ಕ್ವಾರ್ಟರ್ಸ್ ಇವಾಗ ಒಳ್ಳೆ ರಿಸಲ್ಟ್ಸ್ ಬಂದಿತ್ತು ಅಂತ. ಜೊತೆಗೆ ಮುಂಬರುವ ದಿನಗಳಲ್ಲಿ GSTದು ಕೂಡ ಏನು ಬರೋದಿದೆ ಘೋಷಣೆಗಳು, ಅದಕ್ಕೂ ಕೂಡ ಏನೋ ಮಾರ್ಕೆಟಿಗೆ ಸುಳುವು ಕೊಟ್ಟಿರ್ಬೋದು, ಅಥವಾ ಒಂದು ಎಕ್ಸ್ಪೆಕ್ಟೇಷನ್ ಇರ್ಬೋದು. ಸ್ವಲ್ಪ ಆಚೆ ಈಚೆ ಮಾಡಿ ಈಗ ನೋಡಿ, ಎಲ್ಲರಿಗೂ ಏನು ಎಕ್ಸ್ಪೆಕ್ಟೇಷನ್ ಇದೆ ಇವಾಗ, ಬೇರೆ ಎಲ್ಲ ಸ್ಲ್ಯಾಬು ತೆಗೆದಾಕ್ತಾರೆ ಇವಾಗ. 5% ಸ್ಲ್ಯಾಬು ಮತ್ತು 12% ಸ್ಲ್ಯಾಬ್ ಅನ್ನೋ 2 ಇಡ್ತಾರೆ ಅಂತ ಇದೆ. 18-28 ತೆಗೆದಾಕ್ತಾರೆ ಅಂತ, ಅಥವಾ 12ರದ್ದೆಲ್ಲ 5 ಮಾಡಿ, 28ರದ್ದೆಲ್ಲ 18 ಮಾಡಿ, 5-18 ಈ ಥರ 2 ಇಡ್ತಾರೆ ಅಂತ ಇದೆ. ಅಪ್ಪಿತಪ್ಪಿ 2 ಇಡೋ ಬದಲು 3 ಇಡ್ತಾರೆ. ಈ ಥರ ಏನಾದ್ರು ಬೇರೆ ಆಚೆ ಈಚೆ ಬಂತು ಅಂತಂದರೆ, ಅಥವಾ ಇನ್ನೇನೋ ಒಂದು ಹೊಸದು ಜಾಸ್ತಿ ಟ್ಯಾರಿಫು ಬೇರೆ ಇದು ಆ ಥರದ್ದು ಏನಾದ್ರು, ಅಂದರೆ ಇಲ್ಲಿರೋದು GST ಜಾಸ್ತಿ ಏನು ಬಂದು, ಅಥವಾ ಟ್ಯಾರಿಫಿನ ಬಗ್ಗೆ ಇನ್ನೂ ಏನಾದರೂ ನ್ಯೂಸ್ಗಳು ಬಂದು ಆ ಥರದ್ದು ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಮಾರ್ಕೆಟ್ ರಿಯಾಕ್ಟ್ ಮಾಡ್ತಾ ಹೋಗ್ಬೋದು. ಇಲ್ಲ ಅಂತಂದರೆ ಒಂದು ಪಾಸಿಟಿವ್ ಔಟ್ಲುಕ್ಕನ್ನೇ ಎದುರು ನೋಡ್ತಾ ಇದೆ ಅಂತ ಹೇಳ್ತಾ ಹೋಗ್ಬೋದು. ಆದರೆ ಕನ್ಫರ್ಮೇಷನ್ ಇವತ್ತಿನ ಕ್ಯಾಂಡಲ್ ಮೇಲೆ ಅನ್ಕೋಬೇಕಾ ಇಲ್ಲ. ವೀಕ್ಲಿ ಕ್ಯಾಂಡಲ್ ನೋಡಿದ್ರೆ ಕನ್ಸಿಸ್ಟೆಂಟಾಗಿ ನಾವು ಕೆಳಗಡೆ ಬರ್ತಾ ಇದ್ವಿ. ಲಾಸ್ಟ್ ವೀಕಿಂದ ಕೂಡ ತುಂಬ ಡೀಪ್ ರೆಡ್ ಕ್ಯಾಂಡಲ್. ಹಾಗಾಗಿ ಏನೇ ಬಂದರೂ ಈ ವಾರ ಅದನ್ನ ನಾವು ಶಾರ್ಟ್ ಕವರಿಂಗ್ ಅಂತಲೇ ಓದಬೇಕೆ ಹೊರತು ರಿಕವರಿ ಅಂತ ಓದೋ ಹಾಗಿಲ್ಲ ನಿಫ್ಟಿನಲ್ಲಿ. ಸೊ ಏನೇ ರಿಕವರಿ ಮತ್ತೊಂದು ಏನೇ ಬಂದರೂ ಎಲ್ಲಿ ತನಕ ಅಪ್ ಟು 25,000 ತನಕ ಏನೇ ಮೂಮೆಂಟ್ ಆದರೂ ಏನಾಗುತ್ತೆ ಹೇಳಿ, ಅದು ಒಂದು ಇಂಟರ್ನಲ್ ಕ್ಯಾಂಡಲ್ಲೇ ಆಗ್ತದೆ.
ಆಗ್ತಾ ಹೋಗುತ್ತೆ. ಸೊ ಈ ವೀಕಲ್ಲಿ, ಸೊ ಈ ವೀಕಿನ ಎಕ್ಸ್ಪೈರಿ ಇವತ್ತೇ ಮುಗಿದೋಗ್ತಾ ಇದೆ, ಅಂದರೆ ನಾಳೆ ಮುಗಿದೋಗ್ತಾ ಇದೆ, ನಾಡಿದ್ದಿನ ಮತ್ತು ಹೊಸದು ಶುರು ಆಗ್ತಾ ಹೋಗುತ್ತೆ. ಹಾಗಾಗಿ ನೋಡಂತೆ. ಸೊ ನಾನು ಆಪ್ಷನ್ ಡೇಟಾ ನೋಡ್ಕೊಂಬರೋದಾದರೆ 24,500 ದೊಡ್ಡದಾಗಿ ಸಪೋರ್ಟ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇವತ್ತು ಓಪನಿಂಗ್ ಆದಾಗಿಂದನೇ ಅದು ಆಗ್ತಾ ಹೋಯಿತು. ಸೊ ನಾಳೆಗೆ 24,500 ಸೇಫ್ ಮಾಡುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗ ನೋಡಿ ಮೇಲ್ಗಡೆ ರೆಸಿಸ್ಟೆನ್ಸ್ ಅಂತ ಮೇನ್ ಆಗಿರೋದು 25,000. ಅಲ್ಲಿ ತನಕ ಅಗ್ರೆಸಿವ್ ಆಗಿ ರೆಸಿಸ್ಟೆನ್ಸ್ಗಳು ಎಲ್ಲೂ ಬಿಲ್ಡಪ್ ಆಗಿಲ್ಲ. ಆದರೆ ಕಣ್ಣೋಟಕ್ಕೆ ಅಂತ ನಿಮ್ಗೆ ಕಾಣಿಸ್ತಾ ಇರೋದು ಅಂತಂದರೆ ಈಗ ಈ ಲೆವೆಲ್ ಏನಿದೆ, ಈ ಲೆವೆಲ್ನ ನಾಳೆ ದಾಟ್ ಹೋಯಿತು ಅಂತಂದರೆ 24,700 ಈ ಲೆವೆಲ್ನ ದಾಟ್ತು ಅಂದರೆ 24,850 ಈ ಆಸ್ಪಾಸ್ ಲೆವೆಲ್ಗೆ ಒಂದು ರೆಸಿಸ್ಟೆನ್ಸ್ ಇದೆ. ಕರೆಕ್ಟಾಗಿ 850 ಲೆವೆಲ್ ರೆಸಿಸ್ಟೆನ್ಸ್ ಇದೆ. ಸೊ ಆಪ್ಷನ್ ಸೆಲ್ಲರ್ಸು ದಯವಿಟ್ಟು 24,850ಗಿಂತ ಮೇಲೆ ಇರೋದು ಉತ್ತಮ. ನಾಳೆ ಗ್ಯಾಪ್ ಅಪ್ ಮತ್ತೊಂದೆಲ್ಲ ಆಯಿತು ಅಂದ್ರೂ ಕೂಡ ನಿಮಗೆ ಅಲ್ಲಿ ಒಂದು ಕುಷನ್ ಸಿಗ್ತಾ ಹೋಗುತ್ತೆ. ನೋಡೋಣ. ಕೆಳಗಡೆ 24,500 ಸೇಫ್ ಥರ ಕಾಣಿಸ್ತಾ ಇದೆ. 25,000ದಿಂದ 24,500 ಈ 500 ಪಾಯಿಂಟಲ್ಲೇ ಮುಗಿಸ್ತಾ ಹೋಗ್ತಾರೆ. ತುಂಬ ಟೈಟ್ ಮಾಡ್ಕೊಳೋದು ಬೇಕಾಗಿಲ್ಲ. ಹೊಸ ಎಕ್ಸ್ಪೈರಿ ಐ.ವಿ ಬಗ್ಗೆ ಆಲ್ರೆಡಿ ನಾನು ಲಾಸ್ಟ್ ವೀಕಲ್ಲಿ ಮಾತಾಡಿದ್ದೆ. ಇವತ್ತು 11ಕ್ಕೆ ಹೋಯಿತು ಐ.ವಿ. ಸೊ 11 ಓಕೆ, ಸ್ಟಿಲ್ ಓಕೆ. ಒಂದು 14-15 ಈ ಥರ ಎಲ್ಲ ಹೋಯಿತು ಅಂದರೆ ನಾವು ದೊಡ್ಡ ಮೂವ್ಮೆಂಟ್ ಬರುತ್ತಿದೆ ಮಾರ್ಕೆಟಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ದಿನದ ಎಂಡಿಗೆ ಏನಾಗಿದೆ ಅಂತ ಗೊತ್ತಿಲ್ಲ, ಬಟ್ ಐ.ವಿ ಚೇಂಜ್ ಆಗಿರ್ಬೋದು. ಸೊ ಅದನ್ನು ನೋಡ್ಕೊತ ಹೋಗಬೇಕು. ಅದು ಎಲ್ಲಿ ಸಿಗುತ್ತೆ ನಿಮಗೆ? ಆಪ್ಷನ್ ಚೈನಲ್ಲಿ ಹೋದರೆ ನಿಫ್ಟಿನಲ್ಲಿ ಇಲ್ಲಿ ಐ.ವಿ ಇರುತ್ತೆ. ಸೊ ಅಟ್ ದ ಮನಿ ಯೂಶಲಿ 12-13 ಒಳಗಿದ್ರೆ ಇಟ್ಸ್ ಓಕೆ, ಬಟ್ ಅದಕ್ಕಿಂತ ಜಾಸ್ತಿ ಆಗ್ತಾ ಹೋಯಿತು ಅಂದರೆ ನಾವು ನೋಡ್ತಾ ಹೋಗಬೇಕು. ಬೇರೆದು ಐ.ವಿಗಳು ಇಂದ ಮನಿ ಹೋದಂಗೂ ಚೇಂಜ್ ಆಗ್ತಾ ಹೋಗುತ್ತೆ. ಅದೆಲ್ಲ ಚೇಂಜಸ್ ಆಗ್ತಾ ಇರುತ್ತೆ, ನೋಡಂತೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಹೋಗುತ್ತಿದೆ. ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು. ಪ್ರತಿ ತಿಂಗಳು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡನ್ನ ಎಮರ್ಜೆನ್ಸಿ ಫಂಡ್ ಅಂತ ತೆಗೆದಿರ್ತಾ ಬನ್ನಿ. ಅಟ್ಲೀಸ್ಟ್ ಈ ವರ್ಷ ಮುಗಿಯೋದ್ರೊಳಗಡೆ ಸುಮಾರು ಜನ ಬಂದು ನಮ್ಮ ವಿಡಿಯೋದಲ್ಲಿ ಕಮೆಂಟ್ ಮಾಡಬೇಕು ನೀವು ಏನಂತ. 3 ತಿಂಗಳದ್ದು ಅಥವಾ 6 ತಿಂಗಳದ್ದು ಎಮರ್ಜೆನ್ಸಿ ಫಂಡನ್ನು ನಾನು ಈ 2025ನೇ ವರ್ಷದಲ್ಲಿ ಅಚೀವ್ ಮಾಡಿದೆ ಅಂತ. ಯಾಕೆ ಇನ್ನೂ ಕಾಲ ಮಿಂಚಿಲ್ಲ, ಇನ್ನೂ 9, 10, 11, 12 ಇನ್ನೂ 4 ತಿಂಗಳಿದೆ. ಈ 4 ತಿಂಗಳು ನೀವು ದುಡ್ಡನ್ನು ತೆಗೆದಿಡ್ತಾ ಬಂದ್ರಿ ಅಂದ್ರೂ ಕೂಡ ಖಂಡಿತವಾಗ್ಲೂ ಒಂದು ಅಮೌಂಟನ್ನು ಈಚ್ ಮಾಡ್ಬೋದು. ಅಂದರೆ ತಿಂಗಳ ಬರೋ ಅಷ್ಟು ದುಡ್ಡು ಅಷ್ಟನ್ನು ತೆಗೆದಿಡಬೇಕು ಅಂತಲ್ಲ. ನೀವು ತಿಂಗಳ ಬರೋದ್ರಲ್ಲಿ ಅಷ್ಟೂ ಮನೆ ನೆಸೆಸಿಟಿ ಅಂತ ಇರುತ್ತೆ. ಇಲ್ಲ, ಒಂದಿಷ್ಟು ಸ್ಪೆಂಡ್ ಮಾಡ್ತೀವಿ, ಒಂದಿಷ್ಟು ಇನ್ನು ಇನ್ವೆಸ್ಟ್ ಅಂತ ಮಾಡ್ತೀವಿ. ಆದರೆ ಬೇಸಿಕ್ ಎಸೆನ್ಷಿಯಲ್ಸ್ ಅಂತ ಇರುತ್ತೆ. ಅಂದರೆ ಅದಿಲ್ಲ ಅಂದರೆ ಬದುಕೇ ಸಾಗೋದಿಲ್ಲ ಅಂತ ಇರುತ್ತೆ. ಅದು ಮನೆಯ ಕರೆಂಟ್ ಬಿಲ್ ಆಗಿರ್ಬೋದು, ವಾಟರ್ ಬಿಲ್ ಆಗಿರ್ಬೋದು, ಬಾಡಿಗೆ ಆಗಿರ್ಬೋದು, ಮಕ್ಕಳ ಎಜುಕೇಷನ್ ಆಗಿರ್ಬೋದು, ಮನೆ ಕರೋ ದಿನಸಿ ಆಗಿರ್ಬೋದು, ಇದರದ್ದು ಅಗತ್ಯತೆಗಳು ಅಂತ ಏನಿರುತ್ತೆ ಮನೆಯಲ್ಲಿ, ಅಷ್ಟರದ್ದು ದುಡ್ಡನ್ನು ನಾವು 3 ತಿಂಗಳದಾಗಷ್ಟಾರು ನಾವು ತೆಗೆದಿಟ್ಟರೆ ನಾವು ನೆಕ್ಸ್ಟು ಆ ಥರ ಒಂದು ಸಿಚುವೇಶನ್ ಬಂದಾಗ ನಾಳೆ ಹೆಂಗಪ್ಪ ಅನ್ನೋದೊಂದು ಯೋಚನೆ ಇರೋದಿಲ್ಲ ಅನ್ನೋ ಒಂದು ಉದ್ದೇಶ. ಸೊ ದಯವಿಟ್ಟು ಆ ಎಮರ್ಜೆನ್ಸಿ ಫಂಡ್ ಉದ್ದೇಶನ ಸಾಕಾರ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡಿ. ಎಲ್ಲರೂ ಕೂಡ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಿ. ಹಾಗೆಯೇ ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತಂದರೆ ದಯವಿಟ್ಟು ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ. ಅದನ್ನು ಫಿಲಪ್ ಮಾಡಿದ್ರೆ ನಿಮಗೆ ಬಜಾಜ್ ಸಿಬ್ಬಂದಿ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವು ಟರ್ಮ್ ಇನ್ಶೂರೆನ್ಸ್ ಕೂಡ ಓಪನ್ ಮಾಡ್ತಾ ಹೋಗ್ಬೋದು. ಸೆನ್ಸೆಕ್ಸ್ ಬಗ್ಗೆ ಒಂದೆರಡು ಮಾತು ಹೇಳಬೇಕಲ್ವ ಸರ್ ಅಂತ ಪ್ರತಿದಿನ ಒಬ್ಬರು ಕೇಳ್ತಾ ಇದ್ರಿ. ಸರ್ ಸೆನ್ಸೆಕ್ಸು ಎಕ್ಸ್ಪೈರಿ ಇದ್ದಾಗ ಮಾತಾಡೋಣ. ಮತ್ತೆ ಹೇಳ್ತಾ ಇದ್ದೀನಿ, ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇಲ್ಲ, ಕನ್ಫ್ಯೂಸ್ ಆಗುವಂಥ ಅವಶ್ಯಕತೆ ಇಲ್ಲ. ನಿಫ್ಟಿದು ಏನು ಮಾತಾಡಿರ್ತೀವೋ ಆನ್ ಬ್ರಾಡ್ ಟರ್ಮ್ ಬೇಸಿಸ್ ಸೆನ್ಸೆಕ್ಸು ಕೂಡ ಅದೇ ಆಗಿರುತ್ತೆ. ಯಾಕೆ ಹೇಳಿ, ನಿಫ್ಟಿ ಟಾಪ್ 50 ಇಂಡೆಕ್ಸು, ಸೆನ್ಸೆಕ್ಸು ಟಾಪ್ 30. ಓವರಾಲ್ 30 ಕಂಪ್ನಿಗಳು ಅಲ್ಲೂ ಇದೆ ಇಲ್ಲೂ ಇದೆ, ಎರಡು ಸೇಮೇ ಇದೆ. ಹಾಗಾಗಿ ಮೂಮೆಂಟ್ಗಳು, ಪ್ರೈಸ್ಗಳು ಓನಲ್ಲಿ ಏನು ಮಾತಾಡಿರ್ತೀವೋ ಅದೇ ರೆಫರೆನ್ಸಲ್ಲಿ ನೀವು ಸೆನ್ಸೆಕ್ಸ್ಗೂ ಕೂಡ ಅಪ್ಲೈ ಮಾಡ್ಕೊತ ಹೋಗ್ಬೋದು. ಎಕ್ಸ್ಪೈರಿ ಹಿಂದಿನ ದಿನ ಮಾತ್ರ ಸೆನ್ಸೆಕ್ಸ್ನ ಇಟ್ಕೊತೀವಿ, ಬಿಕಾಸ್ ವೀಡಿಯೋನು ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ಹಾಗೆ NSE ಟ್ರೇಡ್ ಮಾಡೋರು ಜಾಸ್ತಿ ಇದ್ದಾರೆ ಕಂಪೇರ್ಡ್ ಟು BSE. ಸೊ ಹೋಪ್ಫುಲಿ ಅದನ್ನ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ. ನೋಡಿ, ಇಂಟ್ರೆಸ್ಟ್ ಜಾಸ್ತಿ ಬರ್ತಾ ಇದೆ ಅಂದರೆ ಅವಾಗ ಬೇಕಾದರೆ ಯಾವುದು ಬ್ಯಾಂಕ್ ನಿಫ್ಟಿ ಬದಲಿಗೆ ಸೆನ್ಸೆಕ್ಸ್ನೇ ಮಾತಾಡ್ತಾ ಹೋಗ್ಬೋದು. ಯಾಕಂದರೆ ಸೆನ್ಸೆಕ್ಸು ನಿಫ್ಟಿದು ವೀಕ್ಲಿ ಎಕ್ಸ್ಪೈರಿ ಇರುತ್ತೆ, ಬ್ಯಾಂಕ್ ನಿಫ್ಟಿದು ವೀಕ್ಲಿ ಎಕ್ಸ್ಪೈರಿ ಇರೋದಿಲ್ಲ. ಬಟ್ ಸೆನ್ಸೆಕ್ಸ್ ನಿಫ್ಟಿ ಒಂದೇ ಥರದ ಇಂಡೆಕ್ಸು, ಅಲ್ಲೇನು ಅಪ್ಲೈ ಆಗುತ್ತೋ ಇಲ್ಲೂ ಕೂಡ ಅದು ಮೋರ್ ಆರ್ ಲೆಸ್ ಅದೇ ಥರ ಅಪ್ಲೈ ಆಗ್ತಾ ಹೋಗಬೇಕು. ಚೇಂಜಸ್ ಅಂತ ಬಂದರೆ ಅದು ಎಕ್ಸ್ಪೈರಿಗಳ ದಿನ ಚೇಂಜಸ್ ಆಗ್ತಾ ಹೋಗ್ಬೋದು ಅಷ್ಟೇ ಮೂಮೆಂಟು. ಸೊ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಹೋಗೋಣ. ಎಲ್ರಿಗೂ ನಮಸ್ಕಾರ.